ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಆದಿ ಭಾಗ್ಯನ ತುಂಬ ಇಷ್ಟಪಡ್ತಿದ್ದಾರೆ, ಬಟ್ ಭಾಗ್ಯ ಅದನ್ನು ತಳ್ಳಿ ಹಾಕ್ತಿದ್ದಾರೆ. ಇದರ ನಡುವೆ ತಾಂಡವ್ ಅರೆಸ್ಟ್ ಆಗಿದ್ದಾರೆ. ಈ ಒಂದು ವಿಷಯ ಶ್ರೇಷ್ಠ ಮುಖಾಂತರ ತನ್ವಿಗೆ ಗೊತ್ತಾಗುತ್ತೆ. ವಿಷಯ ಗೊತ್ತಾಗುತ್ತೆ, ಸುಳ್ಳು ಹೇಳಿದಂಥ ಅಮ್ಮನನ್ನು ಬಂದು ತರಾಟೆಗೆ ತಗೋತಾರೆ. ಇಲ್ಲಿ ಅಮ್ಮ ನಿನ್ನ ಒಂದು ಡಿಸ್ಟರ್ಬ್ ಆಗ್ತೀಯ ಅನ್ನೋ ಒಂದು ಕಾರಣದಿಂದ ನಾನು ನಿನ್ನ ಹತ್ರ ಹೇಳಲಿಲ್ಲ ಅನ್ನೋ ವಿಷಯವನ್ನು ಹೇಳಿದ್ರು. ಅಮ್ಮ ಸುಳ್ಳು ಹೇಳಿದ್ದಾರೆ, ನೀವು ಈ ರೀತಿ ಹೇಳಬಾರ್ದಿತ್ತು, ಅವ್ರು ತಪ್ಪು ಮಾಡಿರ್ಬೋದು, ಆದರೂ ನನ್ನಪ್ಪ ಜೈಲಲ್ಲಿರೋದು ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಇದರ ನಡುವೆ ಇದಕ್ಕೆಲ್ಲ ನಾನೇ ಕಾರಣ ಆಗ್ಬಿಟ್ಟು ತಾಂಡವ್ನ ಅರೆಸ್ಟ್ ಮಾಡಬಾರ್ದಿತ್ತ, ಏನು ಮಾಡಿಸ್ಲಿ, ಏನು ಮಾಡಲಿ ಅಂತ ಹೇಳಿ ಯೋಚನೆ ಮಾಡ್ತಾರೆ. ತದನಂತರ ಕುಸುಮ ಅವ್ರ ಹತ್ರ ಕೂಡ ತನ್ವಿ ನನ್ನ ಅಪ್ಪ ಅಂತ ಒಪ್ಕೊಳ್ಳಲ್ಲ ಅನಿಸುತ್ತೆ, ತಾಂಡವ್ನ ತುಂಬ ಇಷ್ಟಪಡ್ತಿದ್ದಾಳೆ ಅಂದಾಗ ಅವಳಿಗೆ ಅಪ್ಪನ ಮೇಲೆ ಪ್ರೀತಿ ಇದೆ, ಹಾಗೆ ಅಪ್ಪನ ಮೇಲೆ ಬೇಜಾರು ಕೂಡ ಇದೆ, ಖಂಡಿತ ಅವಳು ನಿನ್ನನ್ನು ಒಪ್ಕೋತಾಳೆ ಅಂತಲೇ ಕುಸುಮ ಅವರು ಹೇಳ್ತಾರೆ. ಇದರ ನಡುವೆ ತನ್ವಿ ಊಟ ಮಾಡದೆ ಕುತ್ಕೊಂಡಿದ್ದಾಳೆ. ಈ ಕಡೆ ತನ್ಮಯ್ಗೂ ಕೂಡ ಅಪ್ಪ ಜೈಲಿಗೆ ಹೋಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ, ಕುಣಿದು ಕುಪ್ಪಳಿಸ್ಬಿಡ್ತಾನೆ. ಇದರಿಂದ ತನ್ಮಯ್ಗೂ ಕೂಡ ಗಲಾಟೆ ಆಗುತ್ತಾ. ಇತ್ತ ಕಡೆ ಪೂಜಾ ಕನಿಕಾ ಬಂಡವಾಳವನ್ನು ಆದಿ ಹತ್ರ ಬಿಚ್ಚಿಟ್ಟಿದ್ದಾಳೆ. ಆದಿ ಒಂದು ವಿಷಯ ತಿಳಿದಿದ್ದಾಗೆ ಮನೆಗೆ ಹೋಗಿ ಅಪ್ಪಂಗೆ ಗೊತ್ತಾಗ್ದಾಗೆ ಕನಿಕಾನ ಮಾತ್ರ ಕರೆದು ಪ್ರಶ್ನೆಯನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಆದರೆ ಇಲ್ಲಿ ಕನಿಕಾ ಯಾವುದೇ ರೀತಿ ಹೆದರಿಕೆ ಇಲ್ಲದೆ ಇದನ್ನೆಲ್ಲ ನಾನು ಮಾಡಿಲ್ಲ, ನನ್ನ ಅಂಡರಲ್ಲಿ ಆಗಿರೋದಲ್ಲ, ಭಾಗ್ಯ MD ಆಗಿದ್ದಾಗ ಆಗಿದ್ದು ಇದು ಅಂತ ಹೇಳಿ ಸಾಕ್ಷಿ ಸಮೇತ ರುಜುವಾತನ್ನು ಮಾಡ್ತಾಳೆ. ಈ ಕಡೆ ಭೂಜ ನನ್ನ ಅಕ್ಕ ಈ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ನಾನು ಭಾಗ್ಯ ಮೇಲೆ ಹೇಳ್ತಿಲ್ಲ, ಅವಳ ಟೈಮಲ್ಲಿ ಬೇರೆ ಯಾರೋ ಮಾಡಿದ್ದಾರೆ, ಅದು ಅವಳ ಗಮನಕ್ಕೆ ಬರದೇ ಇರ್ಬೋದು, ಯಾರು ಮಾಡಿದ್ದಾರೆ ಅನ್ನೋದನ್ನ ನಾನು ಪತ್ತೆ ಹಚ್ಚುತ್ತಿದ್ದೀನಿ ಅಂತಲೇ ಕನಿಕಾ ಹೇಳ್ತಾಳೆ. ಇದಕ್ಕೆಲ್ಲ ಕಾರಣ ಶ್ರೇಷ್ಠನೇ ಈ ರೀತಿಯಾಗಿ ಭಾಗ್ಯ ತಲೆ ಮೇಲೆ ಹಾಕ್ಬಿಟ್ಟು ನೀನು ತಪ್ಪಿಸ್ಕೊಂಬಿಡು ಅಂತ ಹೇಳ್ಕೊಟ್ಟಿದ್ಲು. ಅದೇ ಕಾರಣಕ್ಕೆ ಕನಿಕಾ ಕೂಡ ಅದೇ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ. ಇದರ ನಡುವೆ ಭಾಗ್ಯಗೆ ಪೂಜಾ ಕಾಲ್ ಮಾಡಿ ನಿನಗೆ ಅಕ್ಕ ಈ ರೀತಿ ಫ್ರಾಡ್ ಆಗಿದೆ ಅನ್ನೋದು ಗೊತ್ತಿತ್ತಾ ಅಂದಾಗೆ ಕೇಳ್ತಾಳೆ. ಹೌದು ನನಗೆ ಗೊತ್ತಿತ್ತು ಅಂತ ಹೇಳ್ತಾರೆ ಭಾಗ್ಯ. ಆದರೆ ಯಾರು ಅಂತ ತಿಳ್ಕೊಳ್ಳೋಕ್ಕೆ ಹೋಗಿಲ್ವಾ ಅಕ್ಕ, ಯಾರ ಮೇಲೆ ಡೌಟ್ ಇತ್ತು ನಿನಗೆ ಅಂದಾಗ ನನಗೆ ಕನಿಕಾನೇ ಮಾಡಿದಾಳೆ ಅಂತ ಅನ್ನಿಸ್ತು ಅಂತ ಕೂಡ ಭಾಗ್ಯ ಹೇಳ್ತಾರೆ. ಹಾಗಾಗಿ ಭಾಗ್ಯ ಮಾತನ್ನು ನಂಬ್ತಕ್ಕಂಥ ಭಾಗ್ಯ ಮಾತನ್ನು ನಂಬಿ ಕನಿಕಾನ ಮನೆಯಿಂದ ಹೊರಗಡೆ ದಬ್ತಾರ. ಜೊತೆಗೆ ತನ್ವಿಗೆ ಬೇಜಾರಾಗಿದೆ ಅನ್ನೋ ಕಾರಣಕ್ಕೆ ಭಾಗ್ಯ ಜೊತೆ ಮಾತಾಡಿ ಭಾಗ್ಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ಜೈಲಿಂದ ತಾಂಡವ್ನನ್ನು ಬಿಡಿಸ್ತಾರೆ. ತಾಂಡವ್ ಮನೆಗೆ ಬಂದಿದೆ, ಶ್ರೇಷ್ಠ ಮೇಲೆ ಹರಿಯ ಆಯ್ದು ರೊಚ್ಚಿಗೆದ್ದು ಬಾರಿಸಿ ಮನೆಯಿಂದ ಹೊರಟು ತನ್ನ ಅಮ್ಮ ಅಪ್ಪ ಮಕ್ಕಳು ಭಾಗ್ಯ ಇರ್ತಕ್ಕಂಥ ಮನೆಗೆ ಮತ್ತೆ ವಾಪಸ್ಸಾಗಿ ಭಾಗ್ಯ ಹತ್ರ ಕಾಲಿಡ್ದು ಕ್ಷಮೆ ಕೇಳಿ ಭಾಗ್ಯ ಜೊತೆ ಒಂದಾಗೋ ತೀರ್ಮಾನಕ್ಕೆ ಬರ್ತಾರೆ. ಏನಾಗತ್ತೆ ಮುಂದಿನ ವಿಡಿಯೋ